ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಿರೋದು ಬಂದ್ಬಿಟ್ಟು ರೇಡಿಯೇಟರ್ ಗಾರ್ಡು ಜೊತೆಗೆ ಇಂಜಿನ್ ಕ್ರಾಶ್ ಗಾರ್ಡು. ಈ ಸ್ಟಾಕ್ ರೇಡಿಯೇಟರ್ ಗಾರ್ಡ್ ಬಂದ್ಬಿಟ್ಟು ಸ್ವಲ್ಪ ತಿನ್ನಾಗಿರುತ್ತೆ, ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಮೋಟೋರಾಕ್ ಇಂದ ಒಳ್ಳೆ ರಿವ್ಯೂಸ್ ಇತ್ತು. ಇದು ಅಲ್ಯೂಮಿನಿಯಂ ಮಾಡೋದ್ರಿಂದ ಫುಲ್ ಸ್ಟ್ರೆಂತ್ ಇರುತ್ತೆ, ನಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಕ್ವಾಲಿಟಿ ರೇಡಿಯೇಟರ್ ಗಾರ್ಡ್ ಯೂಸ್ ಮಾಡೋ ಪರ್ಪಸ್ ಏನಂದ್ರೆ, ಇವಾಗ ಸಪೋಸ್ ನಾವು ಹೈವೇಲಿ ಇಲ್ಲ ನಾರ್ಮಲ್ ಸಿಟಿ ರೈಡ್ ಮಾಡ್ಬೇಕಾದ್ರೆ ಸೊ ಏರ್ ಫ್ಲೋ ಜಾಸ್ತಿ ಆಗಲಿ ಇಂಜಿನ್ಗೆ, ಬೇಗ ಕೂಲ್ ಆಗಲಿ ಇಂಜಿನ್ಗೆ ಅನ್ನೋ ಕಾರಣಕ್ಕೋಸ್ಕರ ಕ್ವಾಲಿಟಿ ರೇಡಿಯೇಟರ್ ಯೂಸ್ ಮಾಡೋದು. ಸೊ ನನಗೆ ಮೋಟೋರಾಕ್ ಒನ್ ಆಫ್ ದ ಬೆಸ್ಟ್ ಅನಿಸ್ತು. ಸೊ ಅದಕ್ಕೆ ನಾನು ಇದನ್ನ ಪ್ರಿಫರ್ ಮಾಡಿದ್ದೀನಿ. ರೇಡಿಯೇಟರ್ ಗಾರ್ಡ್ ಜೊತೆಗೇನೆ ನಾನು ಇಂಜಿನ್ ಕ್ರಾಶ್ ಗಾರ್ಡ್ ಒಂದು ಆರ್ಡರ್ ಮಾಡಿದ್ದೆ. ಎರಡೂ ಅಷ್ಟೇ ಎಕ್ಸ್ಟ್ರಾ ಮಾಡ್ಸಲ್ಲ ಆರ್ಡರ್ ಮಾಡಿದ್ದು. ಸೊ ನನಗೆ ಒಳ್ಳೆ ರೀಸನಬಲ್ ಪ್ರೈಸ್ ಸಿಕ್ತು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ನನಗೆ ಇಂಜಿನ್ ಕ್ರಾಶ್ ಗಾರ್ಡ್ ಬಂದ್ಬಿಟ್ಟು 4000 ಸಮಥಿಂಗ್ ಏನೋ ಆಯಿತು. ಸೊ ರೇಡಿಯೇಟರ್ ಗಾರ್ಡ್ ಬಂದ್ಬಿಟ್ಟು ಅರೌಂಡ್ 1200 ಸಮಥಿಂಗ್ ಏನೋ ಆಗಿದೆ. ಸೊ ಬನ್ನಿ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಕ್ರಾಶ್ ಗಾರ್ಡ್ನ ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡೋದು ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿತ್ತು. ಕೆಳಗಡೆ ಮತ್ತು ಸಂಪು ಎಲ್ಲ ಬಿಚ್ಚಿಟ್ಟು ಇದನ್ನ ಇನ್ಸ್ಟಾಲ್ ಮಾಡಬೇಕು. ಸ್ವಲ್ಪ ಕಷ್ಟ ಇತ್ತು ಇದು ಕೆಲಸ ಮಾಡೋದು. ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಾಗುತ್ತೆ. कौन मरे तो पता नहीं, मैं सोमवार ಬರ್ತೀನಿ. ಹಿಂಗೆ ಅಲ್ವಾ ಮುಂದೆ ಗಾಡಿ ಎಷ್ಟು 4 ಇದಾವ. ಇವಾಗ ಆಯ್ತು ಪೂಜೆ ಮುಂಚೆ ಗಾಡಿ ಎಲ್ಲ ಹಂಗಿಂದ ಹೋಗಿ ನೈಟಿ ತಾಂಡೋದ್ನ ಗಾಡಿ ಗಾಡಿ ಸ್ಟಾರ್ಟ್ ಎಲ್ಲಿದೆ ಮರ್ಜಾ ಗುದ್ದಿದ್ದಲ್ಲ ಗಾಡಿ ನಾ ಬಂದು ನಮಗೆ ಮಾಡ್ಕೊಂಡು. ಸೊ ಫೈನಲ್ ಇನ್ಸ್ಟಾಲೇಷನ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಸೊ ಸ್ಲೈಡರ್ ಇದು, ಸ್ಲೈಡರು ಗಾಡಿ ಬಿದ್ದರೂ ಇಂಪ್ಯಾಕ್ಟ್ ಎಲ್ಲ ಡೈರೆಕ್ಟಾಗಿ ಇದಕ್ಕೆ ಬೀಳುತ್ತೆ. ಇಂಜಿನೆಲ್ಲ ಸೇಫು, ಸೈಲೆನ್ಸರು ಸೇಫ್ ಆಗುತ್ತೆ. ಸೊ ಈ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು, ಆಮೇಲೆ ರೈಟ್ ಸೈಡ್ ಒಂದು, 2 ಸ್ಲೈಡರ್ಸು. ಸೊ ಫಸ್ಟ್ ಇಂಪ್ಯಾಕ್ಟ್ ಇದಕ್ಕೆ ಬೀಳುತ್ತೆ. ಸೊ ಆಮೇಲೆ ಇನ್ನೊಂದು ಬಂದುಬಿಟ್ಟು ರೇಡಿಯೇಟರ್ ಗಾರ್ಡ್ ನೋಡಿ, ಸಿಲ್ವರ್ ಕಲರು. ಏರ್ ಇಂಟೆಕ್ ಕ್ವಾಲಿಟಿ ಚೆನ್ನಾಗಿದೆ, ಇಂಟೆಕ್ ಚೆನ್ನಾಗುತ್ತೆ. ಸೊ ಫೈನಲಿ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಸೊ ಈ ಥರ ಫೈನಲ್ ಲುಕ್ ಕಾಣುತ್ತೆ. ನಾನು GT ಇನ್ಸ್ಟಾಲ್ ಮಾಡಿರೋ ಅಸೆಸರೀಸಲ್ಲಿ ಇವೆರಡು ಮಾಡ್ಸು ತುಂಬ ಇಂಪಾರ್ಟೆಂಟು. ಸೊ 2 ಇನ್ಸ್ಟಾಲೇಷನ್ ಮಾಡಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.